ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಇವಾಗ ಹಿರಿಯ ನಟ ಸುಂದರಾಜ್ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ, ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತಿಳಿತೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ ಕಾಣಿಸ್ತೀನಿ? ತುಂಬ ಚೆನ್ನಾಗಿದ್ದೀರಾ ಸರ್. ಥ್ಯಾಂಕ್ ಯು. ಅದೇ ಜೋಶು, ಅದೇ ಇದಿದೆ. ಬಹುಶಃ ಇದೆಲ್ಲ ನಮ್ಮ ಬಳುವಳಿ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೇ ಅದು ಬಂದಿದ್ದು. ಯಾಕೆಂದರೆ ನಾನು ಯಾವತ್ತು ಪರಿಸರವನ್ನು ಗಮನಿಸ್ಕೊಂಡು ಬೆಳೆಯೋನು. ನಾವು ಯಾವ ಬಡಾವಣೆಯಿಂದ ಬೆಳೆದು ಬಂದ್ವಿ. ನಾನು ನಮ್ಮ ಯಾವಾಗಲೂ ಹೇಳ್ತಾರೆ, ಒಂದು ನಿನ್ನ ಕ್ಯಾರೆಕ್ಟ್ರ್ ಹೇಗಿರುತ್ತೆ ಅಂದರೆ ನೀನು ಯಾವ ಪರಿಸರದಲ್ಲಿ ಬೆಳೆದಿರ್ತೀಯೋ ಆ ಕ್ಯಾರೆಕ್ಟ್ರ್ ನೀವು ನಮಗೆ ಬಂದುಬಿಡ್ತದೆ. ಬಹುಶಃ ಬಸವನಗುಡಿ, ಮಲ್ಲೇಶ್ವರ ಕಾಲದಲ್ಲಿ ಸ್ವಲ್ಪ ಶಿಸ್ತುಬದ್ಧವಾದ ಒಂದು ಬಡಾವಣೆಗಳು. ಅಲ್ಲಿ ಆ ಥರದ್ದು ಯಾವುದೇ ಒಂದು ತಪ್ಪು ಇದಕ್ಕೆ ದಾರಿ ಮಾಡಿಕೊಡೋದಿಲ್ಲ. ಹಾಗೆ ನಾನು ಬೆಳೆದಂತಹ ಓದಿದಂಥ ಒಂದು ಶಾಲೆ ನ್ಯಾಷನಲ್ ಮಿಡ್ಲ್ ಸ್ಕೂಲ್, ದೇಶೀಯ ವಿದ್ಯಾಶಾಲಾ ಅಂತ ಹೇಳಿ ಬಸವನಗುಡಿ. ಇವತ್ತಿಗೂ ಅದಕ್ಕೆ ಅಲ್ಲಿ ಓದಿದ್ದ ವಿದ್ಯಾರ್ಥಿಗಳಂತಂದ್ರೆ ಒಂದು ರೀತಿ ಗೌರವ. ಅದನ್ನು ನಮ್ಮ ರಮೇಶ್ ಅರವಿಂದ್ ಇದ್ದಾರೆ, ಕೋಕಿಲಾ ಮೋಹನ್ ಇದ್ದಾರೆ, CR ಸಿಂಹ ಇದ್ದಾರೆ, ಆಮೇಲೆ ಅನೇಕ ಜನ ಇದ್ದಾರೆ. ಆಮೇಲೆ ನಮ್ಮ ಅನಿಲ್ ಕುಂಬ್ಳೆ ಕ್ರಿಕೆಟ್ ಪ್ಲೇಯರು, ES ಪ್ರಸನ್ನ, BS ಚಂದ್ರಶೇಖರು, GR ವಿಶ್ವನಾಥ್, ಇದೆಲ್ಲ ಒಂದು ರೀತಿಯಾಗಿ ನಮ್ಮ ಅವತ್ತಿನ ಇದು. ಹಾಗಾಗಿ ನಮ್ಮ ಕ್ಯಾರೆಕ್ಟರ್ ಕೂಡ ಆ ಥರದ್ದೇ ಇರುತ್ತೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ಸಂಗಡಿಗರೆಲ್ಲ. ಎಸ್ ಸರ್, ಅಂದರೆ ಇವಾಗ ವಿಷ್ಣು ಸರ್ ಏನಾದರೂ ಇದ್ದಿದ್ರೆ 75ನೇ ಹುಟ್ಟುಹಬ್ಬ ಯಾವ ಥರ ಇದ್ದಿರೋದು ಅಂತ ಸರ್? ಅದೇ ಇವಾಗೆಲ್ಲ ಮಾತಾಡಿದ್ವಲ್ಲ, ಈಗೆಲ್ಲ ಏನು ಮಾತಾಡಿದ್ವಿ ಅದನ್ನೇ ಎಕ್ಸ್ಟೆಂಡೆಡ್ ಆಗಿ ಹೇಳೋದಂದರೆ, ಇದರಲ್ಲಿ ನಾವು ಇವಾಗ ಬಂದು ಸೇರಿಕೊಂಡಿದ್ದೀವಿ. ಅಂದರೆ ಇವತ್ತಿಂದ ನನ್ನ ಎಂಟ್ರಿ ಆಗಿದೆ. ಬಟ್ ವೀರಕಪುತ್ರ ಶ್ರೀನಿವಾಸ್ ಅವರು ಇದನ್ನು ಒಂದು ವರ್ಷದಿಂದನೇ ಯೋಚನೆ ಮಾಡಿ ಅದನ್ನು ಏನೇನು ಮಾಡಬೇಕು ಅನ್ನೋದು ಅದನ್ನು ನೀಲಿ ನಕ್ಷೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಅದಕ್ಕೆ ಒಂದು ಪೂರಕವಾಗಿ ನಾವು ಏನು ಮಾಡಬೇಕು ಅಂದರೆ ಚಿತ್ರರಂಗದಲ್ಲಿ ಯಾವುದೇ ರೀತಿಯಾದ ಭೇದ ಭಾವಗಳು ನಿಲ್ಲದೆ, ಮತ್ತು ಹಳೆದೆಲ್ಲ ಕೆದಕೊಂಡು ಕೂತ್ಕೊಂಡು ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತ ಮಾತಾಡದೆ ಮುಂದೆ ಏನು ನಡೀಬೇಕು, ಮುಂದಿನ ಜನಾಂಗಕ್ಕೆ, ಅಂದರೆ ಇವಾಗ ಯಂಗರ್ ಜನ್ರೇಷನ್ ಲೈಕ್ ಎ ಲೀಗಸಿ ಶುಡ್ ಪಾಸ್ ಆನ್ ಅಂತ ಹೇಳ್ತೀವಿ. ಒಬ್ಬರಿಂದ ಒಬ್ಬರಿಗೆ ರಿಲೇ ರೇಸ್ ಇದ್ದಂಗೆ ಮುಂದೆ ಇಂಡಸ್ಟ್ರಿ ಚೆನ್ನಾಗಾಗಬೇಕು. ನಮ್ಮ ಕನ್ನಡ ಚಿತ್ರರಂಗ ನಾವೆಲ್ಲ ಬಂದ ಸಂದರ್ಭದಲ್ಲಿ ನಮ್ಗಳಿಗೆಲ್ಲ ಇದ್ದಂಥ ನಿರ್ದೇಶಕರು ಪುಟ್ಟಣ್ಣ ಕಣಗಲ್ಲಾಗಿರ್ಬೋದು, ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಅಥವಾ MS ಸತ್ಯು ಆಗಿರ್ಬೋದು, ದೊರೆ ಭಗವನ್ ಆಗಿರ್ಬೋದು, ಸಿದ್ಧಲಿಂಗಯ್ಯ ಆಗಿರ್ಬೋದು, ಈ ರೀತಿಯಾದ ಇದ್ದಂಥ ಒಂದು ಶ್ರೀಮಂತವಾದ ಸಿನಿಮಾಗಳನ್ನ ಕೊಡ್ತಾ ಹೋದ್ವಿ. ನೀವು 70, 80 ದಶಕ 90ರವರೆಗೂ ಸಿನಿಮಾಗಳು ನೋಡ್ತಾ ಬಂದರೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಸಿನಿಮಾಗಳು ಬರ್ತಾಯಿತ್ತು ಅಂತ. ಅಂದರೆ ಅದು ಮನೆ ಒಳಗಡೆ ಇದ್ದವ್ರನ್ನ ಹೊರಗಡೆ ಕರ್ಕೊಂಬಂದು ನೋಡಿ ಈ ಸಿನಿಮಾ ಅನ್ನೋ ಥರದಲ್ಲಿತ್ತು. ಈಗ ಸಿನಿಮಾ ಮನೆಯವರೆಲ್ಲ ಎಲ್ಲೂ ಬರೋದೇ ಇಲ್ಲ. ಥಿಯೇಟ್ರಿಗೆ ಬಿಟ್ಬಿಡಿ, ರೂಮಿಂದ ರೂಮ್ಗೂ ಬರೋದಿಲ್ಲ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲಿ ಕೂತಿರ್ತಾರೆ ಅಲ್ಲೇ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ. ಅಥವಾ ಸಿನಿಮಾ ಪೂರ್ತಿ ನೋಡೋಕ್ಕೂ ಆಗೋಲ್ಲ. ಯಾಕೆಂದರೆ ಈ ಒಂದು ಮೊಬಿಲಿಟಿನಲ್ಲಿ ಏನಾಗಿದೆ, ಮೋರ್ ದೆನ್ 1 to 1.5 minutes ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ, ರೀಲ್ ಅಂತ ಮಾಡ್ತಾಯಿರ್ತಾರೆ. ಅದು ಏನಾಗಿದೆ, ಮನುಷ್ಯನ ಮನಸ್ಸನ್ನು ಒಂಥರ ಕುಬ್ಜಗೊಳಿಸ್ಬಿಟ್ಟಿದೆ. ಟೈಮ್ ಫ್ರೇಮನ್ನು ಕಡಿಮೆ ಮಾಡಿಬಿಟ್ಟಿದೆ. ದೀರ್ಘಾವಧಿ ನೋಡೋಕ್ಕಾಗೋದಿಲ್ಲ. ಹಿಂಗೆ ನೋಡಿ ಸ್ವಲ್ಪ ಬೇಡ ಹಿಂಗೆ ತಳ್ಳಿಬಿಡ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗಳು ಕಂಟೆಂಟ್ ಇವಾಗ ಬಂದು ಬದಲಾವಣೆ ಆಗಿಬಿಟ್ಟಿದೆ. ಇವತ್ತು ಫುಲ್ ಫ್ಲೆಜ್ಡ್ ಫ್ಯಾಮಿಲಿ ಡ್ರಾಮಾಸ್ ಬರ್ತಾಯಿಲ್ಲ. ಯಾವುದೋ ಒಂದು ಘಟನೆಯನ್ನು ಆಧರಿಸ್ಕೊಂಡೆ ಸಿನಿಮಾಗಳಾಗ್ತಾಯಿದೆ. ಬಟ್ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾಗಳು ತೀರಾ ಈಗಿನ ಜನ್ರೇಷನ್ ಅವ್ರಿಗೆ ಏನೂ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ. ಬರ್ತಾಯಿದ್ರೆ ಮಾಡ್ತಾಯಿದ್ದಾರೆ. ನಮ್ಮ ಕಾಲ ಹೆಂಗಿತ್ತು ಅನ್ನೋದು ನೋಡಿದಾಗ ಆವಾಗ ನಾವು ಅಡ್ಜಸ್ಟ್ ಆಗಬೇಕು ಇವರಿಗೆ. ನಮ್ಮ ಅಪ್ಪನ ಕಾಲದಲ್ಲಿ ₹1 ಒಂದು ಸೇರು ಅಕ್ಕಿ ಕೊಡೋರು. ನಮ್ಮ ಕಾಲದಲ್ಲಿ ಒಂದಾಣೆಗೆ ಒಂದು ಸೇರು ಕೊಡೋರು. ಅವಾಗ ನಾವು ಬರೋವಾಗ ₹1 ಒಂದು kg ಆಯಿತು. ಈಗ ₹75 ₹85 ಆಗಿದೆ kg. ಸೊ ಕಾಲಕ್ಕೆ ತಕ್ಕಂತೆ ಹೆಜ್ಜೆ, ಕಾಲಕ್ಕೆ ತಕ್ಕಂತೆ ಈ ಸಿನಿಮಾಗಳ ಮಾಧ್ಯಮಗಳ ನೋಡಿ. ಮೊದಲೇನು ಅಂತ ಇದ್ವಿ, ಸೆಲ್ಯುಲಾಯ್ಡ್ ಸಿನಿಮಾ ಅಂತ ಇದ್ವಿ. ಅದು ಇವಾಗ ಡಿಜಿಟಲ್ಗೆ ಬಂತು, AI ಬಂತು. ನಾವು ಅಡ್ಜಸ್ಟ್ ಆಗಬೇಕು. ಅದರಲ್ಲಿ ಸಾಧಕ ಬಾಧಕಗಳಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಹೋಗ್ತಾ ಹೆಂಗಾಗುತ್ತೆ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ವಿಷ್ಣುವರ್ಧನ ನೆನೆಸ್ಕೊಂಡು 75 ವರ್ಷ ಮಾಡ್ತೀವಲ್ಲ, ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕಾಗತ್ತೆ. ಅದನ್ನು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರಾಗಲಿ, ಇವತ್ತು ಬಾಬು ಅವರು ಬಂದಿದ್ದಾರೆ. ಯಾಕಂದರೆ ಬಾಬು ಅವರು ಕೂಡ ಅನೇಕ ಉತ್ತಮ ಚಿತ್ರಗಳನ್ನ ವಿಷ್ಣುವರ್ಧನ್ ಇಟ್ಕೊಂಡು ಮಾಡಿದ್ರು ಆ ಕಾಲದಲ್ಲಿ. ಅದು ಬಹಳ ದೊಡ್ಡ ಇದು ಅಂತಂದರೆ ಅವರು ಬಂಧನ ಆಗಿರ್ಬೋದು. ಆಮೇಲೆ ಇನ್ನೊಂದು ವಾರ್ ಫಿಲಿಮ್ ಒಂದು ಮಾಡಿದ್ರಲ್ಲ, ಮುತ್ತಿನ ಹಾರ, ಇವತ್ತು ಮರೆಯೋಕ್ಕಾಗಲ್ಲ. ಎಂಥ ಸಿನಿಮಾ ರೀ ಅದು. ಆಮೇಲೆ ನಾನೇ ಅವ್ರ ಕುರಿಗಳು ಸಾರ್, ಕೋತಿಗಳು ಸಾರ್, ಕತೆಗಳು ಸಾರ್ ಪಿಕ್ಚರೆಲ್ಲ ಮಾಡಿದ್ದೀನಿ. ಆಮೇಲೆ ಅವರು ಕಾಳಿಂಗ ಸರ್ಪ ಅಂತ ಒಂದು ಸಿನಿಮಾ ಮಾಡಿದರು, ಅದರಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಅವರ ಮಹಾತ್ಮ ಪಿಕ್ಚರ್ಸ್ ಅಡಿನಲ್ಲೇ ಕಲಿಯುಗ ಅಂತ ಒಂದು ಬಂತು,
ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ಅವತ್ತು ಟ್ಯಾಲೆಂಟ್ ಎಲ್ಲಿದೆ ಹುಡ್ಕೊಂಡೋಗಿ ಕೆಲಸ ಕೊಡೋರು. ಈಗ ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ಏನೋ ಪ್ರಾಡಕ್ಟ್ ಸರಿಯಾಗಿ ಬರ್ತಾಯಿಲ್ಲ. ಒಂದು ಬಂದರೂ ಸಿನಿಮಾ ಥಿಯೇಟ್ರ್ಗಳು ಕೊರತೆ ಇದೆ. ನಾವಿದ್ದಾಗ 1200 ಇತ್ತು. ಅವತ್ತು ಜನಸಂಖ್ಯೆ ಏನಿತ್ತು? 1200 ಸಿನಿಮಾ ಇದ್ದಾಗ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು. ಈಗ 400 ಬಂದಿದೆ, 6 ಕೋಟಿ ಇದೆ. ಅದು ಸಿನಿಮಾಗೆ ಜನ ಬರ್ತಾಯಿಲ್ಲ. ನಾನು ಅದನ್ನೇ ಹೇಳ್ತೇನೆ, ನಾಟಕಕ್ಕೆ ಬರ್ತಾರೆ, 300 ಸೀಟರ್ ನಾಟಕಕ್ಕೆ ಬರ್ತಾರೆ, ಅದೇ 150 ಸೀಟರ್ ಸಿನಿಮಾಗೆ ಬರೋಲ್ಲ. ನಾವು ಪ್ರಾಬ್ಲಮ್ಸ್ ಇದೆ. ಈ ಎಲ್ಲ ಸಂದರ್ಭದಲ್ಲೂ ನಾವು ವಿಷ್ಣುವರ್ಧನ ನೆನೆಸ್ಕೊಂಡು ಈ ಮುಖಾಂತರ ಒಂದು ಲೋಕ ಕಲ್ಯಾಣದ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಯಜಮಾನರ ಹಬ್ಬವನ್ನು ಎಲ್ಲರೂ ಒಟ್ಟಿಗೆ ಅಂದರೆ ಫ್ಯಾನ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಆಮೇಲೆ ಏನು ಹೇಳ್ತಾರೆ ಸ್ಯಾಂಡಲ್ವುಡ್ನ ಎಲ್ಲ ಹಿರಿಯರಾಗಿರ್ಬೋದು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ರಿ. ಬಟ್ ಈ ಒಂದು ವಿಷ್ಣು ಸರ್ ಸ್ಮಾರಕ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳು ಸ್ವಲ್ಪ ವಿವಾದಗಳಾಗ್ತಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ವಿವಾದನ ಸೃಷ್ಟಿ ಮಾಡ್ಕೊಂಡು ಹೋದರೆ ವಿವಾದನೇ ಆಗಿರುತ್ತೆ. ಯಾವುದಕ್ಕೊಂದು ಅಂತ್ಯ ಹಾಡಬೇಕು. ಈಗ ಕೋರ್ಟ್ನಲ್ಲಿ ಹೋಗಿ ಮೆಟ್ಲಿರ್ತಾನೆ ಅವನು, ಅಲ್ಲಿ ಕೇಸ್ ಗೆಲ್ತಾನೆ. ಅವಾಗ ಕೇಸ್ ಗೆದ್ದವನು ಸೋತವನು ಸತ್ತ ಅಂತ. ಅಂದರೆ ನಮ್ಮ ಒಂದು ಇದರ ಜರ್ನಿ ಆಫ್ ಲೈಫ್ ಇರುತ್ತಲ್ಲ, 20-30 ವರ್ಷ ಅದಕ್ಕೆ ಕಳೆದು ಬಿಟ್ಟಿರ್ತೀವಿ. ಆಮೇಲೆ ಅದು ಸ್ಲೋಗ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ, ಯಾರೂ ಇದರಲ್ಲಿ ನಾವು ತಪ್ಪು ಬೆಳೆ ತೋರಿಸೋದು ಬೇಡ. ಆಗಿದ್ದಾಗೋಯ್ತು, ಮುಗೀತು. ಅದನ್ನು ಪಕ್ಕಕ್ಕಿಟ್ಟು ಮುಂದೆ ಏನು ನಾವು 75 ವರ್ಷದ ಕೆಲಸ ಮಾಡ್ತೀವಿ, ಆ ಕಡೆ ಗಮನ ಹರಿಸೋಣ ಅಂತ ನನ್ನ ಇಚ್ಛೆ. ಸರ್, 75ನೇ ಒಂದು ಏನು ಹೇಳ್ತಾರೆ ಮಹೋತ್ಸವ ಯಜಮಾನರ ಹಬ್ಬ ಥರ ಮಾಡ್ತಾಯಿದ್ದೀರಾ. ಅದ್ರ ಜೊತೆಗೆ ಫ್ಯಾನ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಪಡ್ಸೋಕ್ಕೆ ಏನಾದರೂ ಅವರ ಫಿಲಮ್ ಯಾವ್ದಾದ್ರು ರಿಲೀಸ್ ಮಾಡೋ ಪ್ಲ್ಯಾನ್ ಇದೆಯಾ ಅಂತ, ಆ ಥರ ಏನು ಯೋಜನೆ ಇದೆ ಇದ್ದರೆ ಯಾವ ಸಿನಿಮಾ ಅಂತ? ಇಲ್ಲ, ನಾನು ಇದಕ್ಕೆ ಹೋಗಿಲ್ಲ. ಯಾಕೆಂದರೆ ನಾವು ಪೂರ್ಣವಾಗಿ ಅದೆಲ್ಲ ಚರ್ಚೆ ಮಾಡಿಲ್ಲ. ಇವತ್ತೇ ಬಿಗಿನಿಂಗು. ಇವತ್ತು ನಾವೇನು ಕೂತಿದ್ದೀವಿ, ಇದು ಬಿಗಿನಿಂಗು. ನಮ್ಮ ಇನ್ನು ಇವತ್ತು ನೋಡಿ, ಇವತ್ತು ಆಗಸ್ಟು ಎಷ್ಟನೇ ತಾರೀಕು? ಇವತ್ತು 19. ಇನ್ನು ನಮ್ಗೆ 27. ನಮ್ಗೆ ಹಾರ್ಡ್ಲಿ ವಿ ಹ್ಯಾವ್ 25 ಡೇಸ್ ಅಷ್ಟೇ ಇರೋದು. 25 ಡೇಸ್ ಇದೆ. ಆಗಸ್ಟ್ 27 ಅಂದರೆ ಇದೊಂದು 10 ದಿವಸ ಅಂದರೆ 37 ದಿವಸ ಇದೆ. ಭಾಳ ಯೋಚನೆ ಮಾಡಬೇಕು. ಅದನ್ನು ನಾವು ಹಿರಿಯರೆಲ್ಲ ಕೂತ್ಕೋತೀವಿ. ಇನ್ನು ಅವರು ಶ್ರೀನಿವಾಸ ತಲೆಯಲ್ಲಿ ಏನಿದೆ ಅಂತ ನೋಡಬೇಕು. ವಿಷ್ಣುವರ್ಧನ್ ಫ್ಯಾಮಿಲಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು. ಯಾಕೆಂದರೆ ಅವ್ರನ್ನ ಬಿಟ್ಟು ನಾವು ಮಾಡೋದು ಅಂತಲ್ಲ, ಇಡೀ ಚಿತ್ರೋದ್ಯಮ ಎಲ್ಲ ಒಟ್ಟಾರೆ ಸೇರಿ ಕೂಲಂಕುಷವಾಗಿ ಎಲ್ಲ ವಿಚಾರಗಳನ್ನು ಎಲ್ಲರೂ ಚರ್ಚೆ ಮಾಡಿ ಯಾವ್ದು ಮಾಡಿದ್ರೆ ಸರಿ, ಹೇಗೆ ಮಾಡಿದ್ರೆ ಸರಿ ಅಂತ ಮಾಡೋದನ್ನು ಅಂದ್ಕೊಂಡಿದ್ದೀನಿ. ಅವ್ರ ನನಗೆ ವಿಷ್ಣುವರ್ಧನ್ ಯಾವತ್ತು ಎವರ್ ಗ್ರೀನ್ ಪಿಕ್ಚರ್ ಅಂದರೆ ನಾಗರಾವೆ. ನಾನು ಯಾವತ್ತಿದ್ರೂ ನಾಗರಾವೆ ಅದು ನನಗೆ ಇಷ್ಟ. ಆಮೇಲೆ ಇವರು ಬಾಬು ಸಾರು ಪಿಕ್ಚರಲ್ಲಿ ಅವರು ಡಾಕ್ಟ್ರ್ ಪಾತ್ರ ಮಾಡಲ್ಲ, ಬಂಧನ, ಅದು ಅಲ್ಟಿಮೇಟ್ ಅದು ಅಲ್ಟಿಮೇಟ್ ಅದು. ಆಮೇಲೆ ನಮ್ಗೆ ಇಷ್ಟವಾಗಿ ಹೇಳಿದರೆ ನೀವು ಇದನ್ನು ಹೇಳ್ಬೋದು, ಯಾವುದೋ ಒಂದು ಹೇಳಿದ್ರಲ್ಲ ಮುತ್ತಿನ ಹಾರ. ಅದೇ ಮುತ್ತಿನ ಹಾರಕ್ಕೆ ಸಾಟಿ ಇನ್ನೂ ಇಲ್ಲವಲ್ಲ. ಇಟ್ ವಿಲ್ ಎವರ್ ರಿಮೈನ್ ಎ ಮುತ್ತಿನ ಹಾರ ಅನ್ನೋದು. ಆ ಥರ ಎಲ್ಲ ಇದೆ. ನೋಡೋಣ ಯಾವುದು ಮಾಡಬೇಕು. ಯಾಕೆಂದರೆ ಒಂದು ಫಿಲ್ಮೋತ್ಸವನೇ ಮಾಡಬೇಕು ಅಂತ ಇರಬೇಕಾದ್ರೆ ಒಂದು ಚೂರು ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಮಾಡ್ತೀವಿ ಅದನ್ನು. ಸರ್, ಒಂದು ವಿಷ್ಣು ಸರ್ ಜೊತೆಗಿರೋ ಒಂದು ಘಟನೆ ನಾನು ನೆನಪು ಇಲ್ಲಿಗೆ ನೆನಪು ಮಾಡ್ಕೋಬೇಕಂದ್ರೆ ಯಾವ ಘಟನೆ ನೆನಪು ಮಾಡ್ಕೊತೀರಾ ಸರ್? ನಾನು ವಿಷ್ಣುವರ್ಧನ್ ಜೊತೆ ಒಂದು ನೆನಪು ಅಂತಂದರೆ ಬೇಕಾದಷ್ಟಿದೆ. ತುಂಬ ಅಂದರೆ ಗೋವಾದ ಹೇಳಿದೆ ನಾನು ಒಂದ್ಸಲ ಗೋವಾಗೆ ನಾವು ಇಡೀ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅಂದರೆ ಅವ್ರ ಫ್ಯಾಮಿಲಿ ಜೊತೆ ನಾನು ಹೋಗಿದ್ದೆ. ಆವಾಗ ನಾನು ಒಂದು ತುಂಬ ಎತ್ತರಕ್ಕೆ ಆಲ್ರೆಡಿ ಬಿಕಮ್ ಎ ಸೂಪರ್ ಸ್ಟಾರ್. ಬಟ್ ನಮಗೂ ಅನಿಸ್ಬಿಡುತ್ತೆ, ಒಬ್ಬ ವ್ಯಕ್ತಿ ನನ್ನ ಪಕ್ಕದಲ್ಲಿರೋ ಫ್ರೆಂಡ್ ಸೂಪರ್ ಸ್ಟಾರ್ ಆದಾಗ ಅದು ಒಂದು ಡಿಸ್ಟೆನ್ಸ್ ಯಾವಾಗಲೂ ಮೇಂಟೈನ್ ಮಾಡ್ತೀವಿ. ಅದು ಏನೇ ಆದರೂ ಒಂದು ಪಬ್ಲಿಕ್ ನಮ್ಮ ಇನ್ಸೈಡ್ ನಾವು ಇಬ್ಬರು ಫ್ರೆಂಡ್ಸು ಪಬ್ಲಿಕ್ ಇಮೇಜ್ ಇರುತ್ತಲ್ಲ, ಅವರು ಯಜಮಾನನೇ ಅವರು. ಆವಾಗ ಅಲ್ಲಿಂದ ಗೋವಾದಿಂದ ಬರ್ತಾ ಇರುವಾಗ ಈ ಬಿಕಮ್ ಲೈಕ್ ಎ ಚೈಲ್ಡ್, ಮಗು ಥರ ಆಡ್ಬಿಟ್ಟು ಬಸ್ ನಾವು ಇದು ಮೆಟಡೋರ್ ವ್ಯಾನ್ ತೊಗೊಂಡಿದ್ವಿ. ಆ ಮೆಟಡೋರ್ ವ್ಯಾನ್ ನೀನು ಮುಂದೆ ಹೋಗು ಅಂತ ಹೇಳ್ಬಿಟ್ಟು ಮುಂದೆ ಕಳಿಸ್ಬಿಟ್ವಿ. ನಾವಿಬ್ಬರು ರೋಡಲ್ಲಿ ಕುಣ್ಕೊಂಡು ನಾನು ಇದು ಹಾಡು ಹೇಳ್ಕೊಂಡು ಸೇಮ್ ಶಮ್ಮಿ ಕಪೂರ್ ಥರನೇ ಓಡ್ಕೊಂಡು ರಸ್ತೆಯಲ್ಲಿ ಮಲಗಿ. ಯು ಕೆನಾಟ್ ಸಿ ದಟ್ ವಿಷ್ಣುವರ್ಧನ್. ನೀವು ಕರ್ನಾಟಕದಲ್ಲಿ ಅದು ಮಾಡೋಕ್ಕಾಗಲ್ಲ. ಗೋವಾ ರೋಡಲ್ಲಿ ಇದು ಕಾರವಾರ ರೋಡಲ್ಲಿ ಮಾಡಿದ್ವಿ ನಾವು. ಅದು ನನ್ನ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ಅಂದರೆ ಆ ರೀತಿಯಾದ ಒಂದು ಖುಷಿ, ಆ ರೀತಿಯಾದ ಒಂದು ಎನರ್ಜಿ ಅದು ವಿಷ್ಣುವರ್ಧನ್ ಅದದು. ಹೌದು. ಆಮೇಲೆ ಯಾವಾಗಲೂ ಒಂದು ಸ್ನೇಹಲೋಕ ಅಂತ ಒಂದು ಮಾಡಿ ಕ್ರಿಕೆಟ್ ಆಡ್ತಾಯಿದ್ವಿ. ಐ ಥಿಂಕ್ ಯಾರೂ ಇದನ್ನು ಮಾಡಿಲ್ಲ. ಯಾವುದೇ ನಟ ಕೂಡ ಎಲ್ಲೂ ಕೂಡ ಇದನ್ನು ಮಾಡಿಲ್ಲ. ಒಂದು ಡ್ರೆಸ್ ಕೋಡ್ ಮಾಡಿಕೊಂಡು ಕ್ರಿಕೆಟ್ ಪ್ಲೇಯರ್ ಥರನೇ ಸೇಮ್ ಯೆಲ್ಲೋ ಆ್ಯಂಡ್ ಬ್ಲೂನೋ ಗ್ರೀನೋ ಒಂದು ಹಾಕ್ಕೊಂಡು ಇದು ಅದು
ಇದು ಬನಿಯನ್ ಇರ್ಬೋದು ಅಥವಾ ಪ್ಯಾಂಟ್ ಇರ್ಬೋದು. ಆಮೇಲೆ ಒಂದು ನನ್ನ ಹತ್ರ ಇವತ್ತು ಸ್ನೇಹಲಕ್ಕೋದೊಂದು ಸಿಲ್ವರ್ ಮೆಡಲ್ ಇದೆ. ಮೆಡಲ್ ಎಲ್ರಿಗೂ ಕೊಟ್ಟಿದ್ದು, ನನಗೂ ಕೊಟ್ಟಿದ್ದಾರೆ, ಅದನ್ನು ಇಟ್ಕೊಂಡಿದ್ದೀನಿ. ಮುಖ್ಯವಾಗಿ ಅವ್ರ ಮನೇಲಿ ಯಾವತ್ತೂ ಒಂದು ಸತ್ಯನಾರಾಯಣ ಪೂಜೆ ನಡೆಯೋದು, ಯಾವಾಗಲೂ ದೊಡ್ಡ ಮಟ್ಟಕ್ಕೆ ನಡೆಯೋದು ಅದು. ನಾವೆಲ್ಲ ಕೂತ್ಕೊಂಡು ಎಲ್ಲ ಆದಮೇಲೆ ಭರ್ಜರಿ ಭೋಜನ, ಎಲ್ಲರೂ ಮನೆಯಿಂದ ಹೊಟ್ಟೋಗ್ಬಿಡೋ, ನಾನು ಮಾತ್ರ ಕೂತಿರೋನು ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡಿ ಹರಟೆ ಹೊಡೆದು 6 ಗಂಟೆ 7 ಗಂಟೆ ಮನೆಗೆ ಬರ್ತಾಯಿದ್ದೆ. ಅದು ವಾಡಿಕೆ ಆಗಿಬಿಟ್ಟಿತ್ತು. ಈಗಲೂ ಅವ್ರ ಮನೇಲಿ ಮಾಡ್ತಾರೆ, ವಿಷ್ಣು ಇಲ್ಲ ಅಷ್ಟೇ, ಮನಸ್ಸು ಮಾತ್ರ ಅದು ಹವಾ ಓಡ್ತಾ ಇರುತ್ತೆ ಅಲ್ಲಿ ಅಂತ. ಸರ್ ಇಷ್ಟು ಅಂದರೆ ಈ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆಗಳಿಗೆ ಒಂಥರ ಬೆನ್ನೆಲುಬಾಗಿ ಕಿಚ್ಚ ಸುದೀಪ್ ಅವರಿದ್ದಾರೆ. ಸೊ ಅವರು ಕೂಡ ಎಲ್ಲದಕ್ಕೂ ಸಹಕಾರ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಗುಡ್ ಅಲ್ವಾ, ಅವರು ಸೂಪರ್ ಸ್ಟಾರ್ ಅಲ್ವಾ. ಒಬ್ಬ ಸೂಪರ್ ಸ್ಟಾರ್ ಇನ್ನೊಬ್ಬ ಸೂಪರ್ ಸ್ಟಾರ್ಗೆ ಅದು ಮಗನ ಸಮಾನ. ಈಗ ನಾನು ದೀಪು ಅಂತ ಕರಿತೀನಿ, ನೀವೆಲ್ಲ ಸುದೀಪ್ ಅಂತ ಕರಿತೀರಿ. ನನ್ನ ದೀಪು ನಮಗೆ, ಯಾಕಂದರೆ ಅವ್ರ ತಂದೆ ಪರಿಚಯ ಇದೆ, ಅವ್ರ ತಾಯಿ ಸರೋಜಮ್ಮ ಇತ್ತೀಚೆಗೆ ರೀಸೆಂಟಾಗಿ ತೀರ್ಕೊಂಬಿಟ್ರು. ಅವರು ನಮ್ಮ ಫ್ಯಾಮಿಲಿಗೆ ಹತ್ತಿರ, ನಮ್ಮ ಫ್ಯಾಮಿಲಿಗೆ ತುಂಬ ನಿಕಟವಾದ ವ್ಯಕ್ತಿ. ಇದು ಒಂದು ದೊಡ್ಡ ಮಟ್ಟಿಗೆ ಅವರು ಇದನ್ನು ನಿಂತು ನಾನು ಮಾಡ್ತೀನಿ ಅಂತ ಹೇಳೋದು, ಇದೆಲ್ಲ ಇದು ತಂದೆಗೆ ಒಬ್ಬ ಮಗ ನಿಂತು ಸಾಥ್ ಕೊಟ್ಟಂಗಿದು ಮಾಡೋದು ಭಾಳ ಖುಷಿ. ಅವ್ರನ್ನ ನಾವು ಚೆನ್ನಾಗಿ ಬಳಸ್ಕೊತೀವಿ. ಖಂಡಿತ ಸರ್, ಇಷ್ಟೊತ್ತು ಬಾಸ್ ಟಿ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಸೊ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ. ಏನು ಹೇಳ್ತಾರೆ, ವಿಷ್ಣು ಸರ್ ಫ್ಯಾನ್ಗೆ ಒಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಯಜಮಾನರ ಮಹೋತ್ಸವ ಬರ್ತಿದೆ. ಸೊ ಕಾರ್ಯಕ್ರಮದಲ್ಲಿ ಸರ್ ಯಶಸ್ವಿಯಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡೋದಲ್ಲ, ಇದಿಷ್ಟು ಸುಂದರಾಜ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.